ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದೆ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸಮ್ಮರ್ ಸ್ಟಾರ್ಟ್ ಆಯಿತು ಅಂತಂದರೆ ಸಾಕು, ಮನೆಯಲ್ಲಿ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಅಂತ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ನಮ್ಮನೇಲಿ ಕೂಡ ಇವಾಗ ಸಂಡಿಗೆ ಮತ್ತು ಈ ಥರ ಚಕ್ಲಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆನೇ ಎದ್ದು ಅಂದರೆ ಸ್ವಲ್ಪ ಬಿಸಿಲು ಬರೋದಕ್ಕಿಂತ ಮುಂಚೆನೇ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತು ಅಂದರೆ ಸ್ವಲ್ಪ ಬಿಸಿಲು ಬಂದ ತಕ್ಷಣ ಬೇಗ ಬೇಗ ಚಕ್ಲಿನ ಹಾಕ್ಬಿಡ್ಬೋದು. ಇದನ್ನು ನಮ್ಮ ಕಡೆ ಚಕ್ಲಿ ಅಂತಲೇ ಕರೆಯೋದು, ಕೆಲವರು ಸಂಡಿಗೆ ಅಂತ ಕರೀತಾರೆ. ಸಂಡಿಗೆನ ನಾವು ಪುಟ್ಟ ಪುಟ್ಟದಾಗಿ ಕಾಯಿನ್ ಶೇಪಲ್ಲಿ ಹಾಕ್ತೀವಲ್ವ, ಅದನ್ನು ಸಂಡಿಗೆ ಅಂತ ಕರಿತೀವಿ. ಇದು ಚೆನ್ನಾಗಿ ಒಣಗಬೇಕು ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿರಬೇಕು, ಸ್ವಲ್ಪ ಕೂಡ ಮೋಡ ಇರಬಾರ್ದು. ಆವಾಗಲೇ ತುಂಬ ಚೆನ್ನಾಗಿ ಒಣಗಿರುತ್ತೆ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಕೆಲಸ ಆಯಿತು, ಅದನ್ನು ಮುಗಿಸ್ಕೊಂಬರೋಣ ಅಂತ ನಾನು ನಮ್ಮ ಅತ್ತೆ ಇಬ್ಬರು ಕೂಡ ಹೊರಟಿದ್ವಿ ಮಲ್ಲೇಶ್ವರಂಗೆ. ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಇತ್ತು. ಸಂಡೇ ಮತ್ತು ಹಾಲಿಡೇಸಲ್ಲೆಲ್ಲ ಬೇಗನೆ ಶಾಪ್ಸ್ಗಳನ್ನ ಓಪನ್ ಮಾಡಿರ್ತಾರೆ ಈ ಥರ ಸ್ಟ್ರೀಟ್ಸಲ್ಲಿ. ನಾರ್ಮಲ್ ಡೇಸಲ್ಲಾದರೆ 12 o'clock 1 o'clock ಆದ್ರೂ ಕೂಡ ಅವಾಗಷ್ಟೇ ಓಪನ್ ಮಾಡ್ತಿರ್ತಾರೆ. ಸ್ಟ್ರೀಟ್ಸಲ್ಲೆಲ್ಲ ಈ ಥರ ವುಡ್ ಆ್ಯಪಲ್ ಆಗಿರ್ಬೋದು, ನಾಟಿ ಕಡಲೆಕಾಯಿ ಮತ್ತು ಹುಣಸೆ ಹಣ್ಣನ್ನೆಲ್ಲ ಹಾಕಿ ಮಾರ್ತಾ ಇದ್ದಾರೆ. ಈ ನಡುವೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇನ್ನು 8th ಕ್ರಾಸ್ಗೆ ಹೋಗ್ಬಿಟ್ರಂತೂ ಕಣ್ಗಳಿಗಂತೂ ಹಬ್ಬ ಅಂತಲೇ ಹೇಳ್ಬೋದು. ತರಕಾರಿಯಿಂದ ಹಿಡಿದು ಹೂವು, ಹಣ್ಣು ಪ್ರತಿಯೊಂದು ಕೂಡ ಸಿಗುತ್ತೆ. ಇವಾಗ ಯುಗಾದಿ ಹಬ್ಬ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಆಲ್ಮೋಸ್ಟ್ ತುಂಬ ಜನ ಇರ್ತಾರೆ ನಾರ್ಮಲ್ ಡೇಸಲ್ಲೂ ಸಹ. ಹಾಗೆ 3 ಗಂಟೆ ಅಷ್ಟರಲ್ಲಿ ಬಂದಿದ್ವಿ, ನೋಡಿದ್ರೆ ಈ ಥರ ಚೆನ್ನಾಗಿ ಒಣಗಿತ್ತು. ಅದನ್ನೆಲ್ಲ ಸ್ವಲ್ಪ ನೀರನ್ನು ಚುಮುಕ್ಸಿ ತೆಗೆದಿದ್ದಾಯಿತು. ಹಾಗೆ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕಪ್ಪು ಅಕ್ಕಿಯಿಂದ ಮಾಡಿರುವಂಥ ಮಾಲ್ಟ್, ಇದು ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ. ಆಲ್ರೆಡಿ ನಂದು ಪೂಜಿಕಾ ಫುಡ್ಡಲ್ಲಿ ಶೇರ್ ಮಾಡಿದ್ದೀನಿ, ನೀವು ಚೆಕ್ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ ರುಚಿ. ಬೆಳಿಗ್ಗೆ ಕುಡ್ದಿರಲಿಲ್ಲ, ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಿದ್ರಿಂದ ಅಲ್ಲಿ ಜಂಕ್ ಎಲ್ಲ ತಿಂದು ಮತ್ತು ಕಾಫಿ ಜ್ಯೂಸ್ ಎಲ್ಲ ಕುಡಿದಿದ್ವಿ. ಕಾಫಿ ಬೇಡ ಅಂತ ಮಾಲ್ಟ್ ಕೊಟ್ಟು, ಹಾಗೆ ನನ್ನ ಹಸ್ಬೆಂಡ್ಗೆ ಪ್ರೋಟೀನ್ ಕೂಡ ಕೊಟ್ಟಿರಲಿಲ್ಲ, ಅದನ್ನು ಕೂಡ ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇವತ್ತು ಹೊರಗಡೆ ಎಲ್ಲ ಹೋಗಿದ್ರಿಂದ ಕಾಲು ತುಂಬ ಪೇನ್ ಆಗ್ತಾ ಇತ್ತು, ಅದಕ್ಕೋಸ್ಕರ ಅಗಾರೋ ಮಗ್ಮಾ ಏರ್ ಕಂಪ್ರೆಷನ್ ಮಸಾಜರ್ನ ಬಳಸ್ಕೊಂಡು ಇವತ್ತು ಮಸಾಜ್ ಮಾಡ್ಕೊಳ್ಳೋಣ ಅಂತ. ಇದರಲ್ಲಿ ಏನೇನಿರುತ್ತೆ ಅಂತಂದರೆ 2 ಕಾಲುಗಳಿಗೂ ಸಹ ಈ ಥರ ಮಸಾಜರ್ನ ಕೊಟ್ಟಿರ್ತಾರೆ. ಅದ್ರ ಜೊತೆ ಒಂದು ಪವರ್ ಅಡಾಪ್ಟರ್ ಸಹ ಕೊಟ್ಟಿರ್ತಾರೆ. ಅದ್ರ ಮೇಲೇನೆ ಬರೆದಿರ್ತಾರೆ ಲೆಫ್ಟ್ ಕಾಲ್ಗೆ ಯಾವ್ದು ಹಾಕೋಬೇಕು, ರೈಟ್ ಕಾಲ್ಗೆ ಯಾವ್ದು ಹಾಕೋಬೇಕು ಅಂತ. ಹಾಗೆ ಅದ್ರ ಜೊತೆ ಒಂದು ಮಾನಿಟರ್ ಸಹ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು, ಸ್ಪೀಡ್ ಸಹ ಕಂಟ್ರೋಲ್ ಮಾಡ್ಬೋದು, ಹಾಗೆ ಯಾವ ಮಸಾಜ್ ಮಾಡ್ಕೋಬೇಕು ಅನ್ನೋದು ಸಹ ಕಂಟ್ರೋಲ್ ಮಾಡ್ಬೋದು. ಹಾಗೆ ಒಂದು ಮ್ಯಾನ್ಯುಯಲ್ ಸಹ ಕೊಟ್ಟಿರ್ತಾರೆ. ಇದನ್ನ ಓಪನ್ ಮಾಡಿದ್ರೆ ಈ ತರ ಇರುತ್ತೆ, ಆರಾಮಾಗಿ ನಾವು ಯೂಸ್ ಮಾಡಬಹುದು. ಕಂಪ್ಲೀಟ್ ಲೆಗ್ ಮಸಾಜರ್ ಆಗಿರುತ್ತೆ ಇದು. ಫೀಟ್ ಇಂದ ಹಿಡಿದು ತೈ ತನಕ ನಾವು ಮಸಾಜ್ ಮಾಡಬಹುದು. ಈ ತರ ವೆಲ್ಕ್ರೋ ಕೊಟ್ಟಿರೋದ್ರಿಂದ ಎಲ್ಲಾ ಸೈಜಸ್ಗೂ ಕೂಡ ಸೂಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬಹುದು. ಹಾಗೆ ಸ್ಟ್ರಾಪ್ ಸಹ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಈ ತರ ಕಾಣಿಸುತ್ತೆ. ನಮ್ಮನೇಲಿ ಎಲ್ಲರೂ ಸಹ ಯೂಸ್ ಮಾಡಬಹುದು ಈ ತರ ವೆಲ್ಕ್ರೋ ಕೊಟ್ಟಿರೋದ್ರಿಂದ. ಹಾಗೆ ಈ ತರ ಇರುತ್ತೆ, ನೋಡ್ತಿರ್ಬೋದು. ಇಲ್ಲಿ ನಾವು ಫೀಟ್ನ ಹಾಕೋದು, ಇದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. 2 ಲೆಗ್ಗೂ ಸಹ ಸೆಪ್ರೇಟ್ ಆಗಿ ಈ ತರ ಪ್ಲಗ್ ಮಾಡ್ಕೊಳ್ಳೋದು ಕೊಟ್ಟಿರ್ತಾರೆ. ಈ ಕಂಟ್ರೋಲರ್ ಏನಿರುತ್ತೆ ಅದಕ್ಕೆ ಇದನ್ನ ನೀಟಾಗಿ ಪ್ಲಗ್ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇದನ್ನ ಮೊದಲಿಗೆ 2 ಕಾಲುಗಳಿಗೂ ಕೂಡ ಹಾಕೋಬೇಕು. ನಾನು ಮೊದಲೇ ಹೇಳ್ದಾಗೆ ಲೆಫ್ಟ್ ಮತ್ತು ರೈಟ್ ಅಂತ ಅದ್ರ ಮೇಲೇ ಬರೆದಿರ್ತಾರೆ, ನಾವು ಆರಾಮಾಗಿ ಐಡೆಂಟಿಫೈ ಸಹ ಮಾಡ್ಬೋದು. ಈ ಥರ ವೆಲ್ಕ್ರೋ ಇಂದ ನಮ್ಗೆ ಎಷ್ಟು ಬೇಕು ಟೈಟ್ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸ್ವಲ್ಪ ಟೈಟಾಗೇನೆ ಹಾಕೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ, ಯಾಕೆಂದರೆ ಮಸಾಜ್ ಮಾಡಿದಾಗ ನೀಟಾಗಿ ನಮಗೆ ಗೊತ್ತಾಗುತ್ತೆ, ಅಂದರೆ ನೀಟಾಗಿ ಮಸಾಜ್ ಆಗುತ್ತೆ. ಮತ್ತು ರೈಟ್ ಸೈಡ್ಗೂ ಸಹ ಅದೇ ಥರ ಹಾಕಿ ನೀಟಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಿ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ಸ್ ಏನಾದರೂ ಇದ್ದರೆ, ವೆರಿಕೋಸ್ ವೇನ್ಸ್, ಸ್ವೋಲೆನ್ ಲೆಗ್ಸ್, ಎಡಿಮಾನ್, ಕಾಫ್ ಮತ್ತು ಆಂಕಲ್, ಫೀಟ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈ ಹ್ಯಾಂಡಲ್ ಹೆಲ್ತ್ ಕಂಟ್ರೋಲರ್ ಇಂದ ನಾವು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಇದು ಆನ್ ಆಫ್ ಬಟನ್ ಆಗಿರುತ್ತೆ. ಆನ್ ಮಾಡಿದ್ರೆ ಗ್ರೀನ್ ಕಲರ್ ಬರುತ್ತೆ. ಹಾಗೆ ಇದರಲ್ಲಿ M1, M2, M3 ಅಂತ ಇರುತ್ತೆ. M1 ಸೀಕ್ವೆನ್ಸ್ಗೆ, M2 ಸರ್ಕ್ಯುಲೇಷನ್ಗೆ, M3 ಬಂದು ಹೋಲ್ಗೋಸ್ಕರ ಅಂತ. ಹಾಗೆ ಏರ್ ಪ್ರೆಷರ್ ಸಹ ಕಂಟ್ರೋಲ್ ಮಾಡ್ಬೋದು, ಮಿನಿಮಮ್, ಮೀಡಿಯಂ ಮತ್ತು ಮ್ಯಾಕ್ಸಿಮಮ್ ಅಂತ. ಆರಾಮಾಗಿ ನಮಗೆ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಆನ್ ಮಾಡ್ಕೊಂಡಿದ್ದೀನಿ, ನಾನಿಲ್ಲಿ ಸೀಕ್ವೆನ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಟ್ನಲ್ಲಿ ಇದು ಕಂಪ್ಲೀಟ್ ಲೆಗ್ನ ಮಸಾಜ್ ಮಾಡುತ್ತೆ. ಫೀಟ್, ಕಾಫ್, ಆಂಕಲ್, ಟೈ ಇಲ್ಲಿ ತನಕ ವೇರಿಯಸ್ ಸೈಕ್ಲಿಕ್ ಮಸಾಜ್ ಕಾಂಬಿನೇಷನ್ಸ್ ಇದೆ. ಇದರಲ್ಲಿ ಡಿಫ್ರೆಂಟ್ ಮೋಡ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಡಿಫ್ರೆಂಟ್ ಪಾರ್ಟ್ ಅಥವಾ ಲೆಗ್ಸ್ನ ಮಸಾಜ್ ಮಾಡಿಸ್ಕೋಬೋದು. ಹಾಗೆ 20 ಮಿನಿಟ್ಸ್ ಆದಮೇಲೆ ಇದು ಆಟೋ ಆಫ್ ಆಗುತ್ತೆ, ಏಕೆಂದರೆ ಇನ್ ಕೇಸ್ ನಾವು ಜಾಸ್ತಿ ಯೂಸ್ ಮಾಡಿಬಿಟ್ರೆ ಅಂತ, ಅದಕ್ಕೋಸ್ಕರ ಅದು ಆಟೋ ಆಫ್ ಫೀಚರ್ನ ಕೊಟ್ಟಿದ್ದಾರೆ. ಹಾಗೆ ನಾನು ಮೊದಲೇ ಹೇಳಿದಾಗೆ ಎಲ್ಲ ಸೈಜ್ಗಳಿಗೂ ನಾವು ಹಾಕ್ಕೋಬೋದು, ಅಂದರೆ ಮನೇಲಿ ಎಲ್ಲರಿಗೂ ಸಹ ನಾವು ಹಾಕ್ಕೋಬೋದು. ಹಾಗೆ ಬ್ರೀತಬಲ್ ಫ್ಯಾಬ್ರಿಕ್ ಮಾಡಿರೋದ್ರಿಂದ ತುಂಬ ಡ್ಯೂರಬಿಲಿಟಿ ಇರುತ್ತೆ, ಲೈಟ್ ವೇಟ್ ಕೂಡ, ಹಾಗೆ ಸ್ಕಿನ್ ಫ್ರೆಂಡ್ಲಿ ಕೂಡ. ಪವರ್ ಬಂದು 12 ವ್ಯಾಟ್ ಆಗಿರುತ್ತೆ. ಇದನ್ನೆಲ್ಲ ಯೂಸ್ ಮಾಡಾದ್ಮೇಲೆ ಒಂದು ಸಾಫ್ಟ್ ಕ್ಲಾತಿಂದ ಚೆನ್ನಾಗಿ ಇದನ್ನು ಒರೆಸಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಇದನ್ನು ಫೋಲ್ಡ್ ಮಾಡಿ ಸ್ಟೋರ್ ಮಾಡ್ಕೋಬೋದು. ತುಂಬ ಜಾಸ್ತಿ ಸ್ಪೇಸ್ ಕೂಡ ಹಿಡಿಯಲ್ಲ, ನೋಡ್ತಿದ್ದೀರಲ್ವಾ.
ಓಪನ್ ಮಾಡಿದ್ರೆ ಎಷ್ಟು ಅಗಲ ಆಗುತ್ತೆ, ಫೋಲ್ಡ್ ಮಾಡಿದ್ರೆ ಇಷ್ಟೇ ಬರುತ್ತೆ. ಇದನ್ನೆಲ್ಲ ನೀಟಾಗಿ ಒಂದು ಬಾಸ್ಕೆಟ್ನಲ್ಲಿ ಹಾಕಿ ಇಟ್ಕೋತೀನಿ. ಬೇಕು ಅಂದಾಗ ಈಸಿಯಾಗಿ ತೊಗೊಂಡು ಯೂಸ್ ಮಾಡ್ಕೋಬಹುದು ಅಂತ. ಹಾಗೆ ಇದ್ರ ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಡಿನ್ನರ್ಗೋಸ್ಕರ ಅಂತ ಮೊಳಕೆ ಕಟ್ಟಿದ್ದೆ ಕಾಳುಗಳನ್ನ, ಅದೆಲ್ಲ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ಇದರಲ್ಲಿ ಒಂದು 4 ತರಹದ ಕಾಳು ಹಾಕ್ಕೊಂಡಿದ್ದೀನಿ. ಅಂದರೆ ಹುರುಳಿಕಾಳು, ಕಡಲೆಕಾಳು, ಅಲಸಂದೆ ಕಾಳು ಮತ್ತು ಹಸಿರು ಕಾಳು. ಬರೀ ಒಂದೇ ಕಾಳಲ್ಲೇ ಮೊಳಕೆ ಕಟ್ಟಿ ಮಾಡೋದು ಕೂಡ ಚೆನ್ನಾಗಿರುತ್ತೆ. ಆದರೆ ಈ ಥರ ಎಲ್ಲ ತರಹದ ಕಾಳನ್ನು ಹಾಕಿ ಮೊಳಕೆ ಕಟ್ಟಿದ್ರೆ ಇನ್ನೂ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಂತ ಈ ಥರ ಕಾಳನ್ನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು, ನೋಡ್ತಿದ್ದೀರಾ ಅಲ್ವಾ. ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಒಂದೇ ಥರ ಸಾಂಬಾರು ಮಾಡ್ತಾನೆ ಇರ್ತೀವಿ, ಅಂದರೆ ಮಸಾಲೆ ಸಪ್ರೇಟಾಗಿ ರುಬ್ಬಿ ಒಗ್ಗರಣೆ ಸಪ್ರೇಟಾಗಿ ಹಾಕಿ ಈ ಥರ. ಬಟ್ ಇವತ್ತು ನಾನು 1 ಪಾಟ್ ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಆಲೂಗಡ್ಡೆ ಮತ್ತು ಬದನೆಕಾಯಿ. ಇದೆರಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಳ್ದೇ ಇದ್ರೂ ಕೂಡ ನಡೆಯುತ್ತೆ, ಬಟ್ ಈ ಎರಡು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಹಾಗೆ ಒಂದು ಮೈಸೂರು ಬದನೆಕಾಯಿನ ಸ್ವಲ್ಪ ದಪ್ಪು ಹೋಳುಗಳಾಗೇ ಕಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ 1 ಪಾಟಲ್ಲೇ ಮಾಡ್ತಾ ಇರೋದ್ರಿಂದ ಸಣ್ಣದಾಗಿ ಮಾಡಿಬಿಟ್ರೆ ಬೇಗ ಮ್ಯಾಶ್ ಆಗೋ ಥರ ಆಗಿಬಿಡುತ್ತೆ ಅಂತ. ಹಾಗೆ ಇನ್ನೊಂದು ಸೈಡಲ್ಲಿ ಆಲೂಗಡ್ಡೆನೂ ಸಹ ಸ್ವಲ್ಪ ದಪ್ಪದಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಆಲೂಗಡ್ಡೆ ಮಧ್ಯದಲ್ಲಿ ಒಂದೊಂದು ದಪ್ಪದಾಗಿ ಸಿಕ್ಕಿದ್ರೆ ಅಂತ. ಇದನ್ನು ಸಹ ನೀವು ಸಪ್ರೇಟಾಗಿ, ಅಂದರೆ ಈ ಕಾಳನ್ನೇ ಸಪ್ರೇಟಾಗಿ ಬೇಯಿಸ್ಕೊಂಡು ಒಗ್ಗರಣೆ ಎಲ್ಲ ಹಾಕಿ ಅದಾದಮೇಲೂ ಸಹ ಹಾಕ್ಕೋಬೋದು. ಬಟ್ ನಾನಿವತ್ತು 1 ಪಾಟ್ ಥರ ಮಾಡ್ತಾ ಇರೋದ್ರಿಂದ ಸಣ್ಣದಾಗಿ ಕಟ್ ಮಾಡಿದ್ರೆ ಬೇಗ ಮ್ಯಾಶ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗಲೇ ಒಗ್ಗರಣೆಗೆ ಮತ್ತು ಮಸಾಲೆ ರುಬ್ಕೊಳ್ಳೋದು ಸಹ ಈರುಳ್ಳಿ ಟೊಮ್ಯಾಟೋನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ರಾಗಿ ಮುದ್ದೆಗಂತೂ ಮಾಡಿಸ್ದಂಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ತೆಳುವಾಗಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಕಾಳನ್ನು ಕೂಡ ಹಾಕಿ ಮಾಡ್ಕೊಂಡಿರೋದ್ರಿಂದ ನಾವು ಚಪಾತಿ ಜೊತೆನೂ ಕೂಡ ತಿನ್ಬೋದು, ಹಾಗೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಜೊತೆನೂ ಕೂಡ ತಿನ್ಬೋದು. ಇಲ್ಲಾಂದರೆ ಹಾಗೆ ಮಸಾಲೆ ಪುರಿ ಥರ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಯಾವ ಕುಕ್ಕರಲ್ಲಿ ಸಾಂಬಾರು ಮಾಡ್ಕೋತಾ ಇದ್ದೀನಿ ಅದೇ ಕುಕ್ಕರಲ್ಲೇ ಮಸಾಲೆಗೂ ಸಹ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಟೊಮ್ಯಾಟೊ ಇಷ್ಟು ಮಾತ್ರ ಫ್ರೈ ಮಾಡ್ಕೋತೀನಿ ಅಷ್ಟೇ, ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳಲ್ಲ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ, ಸಾಂಬಾರು ಪುಡಿ, ಚಿಟಿಕೆಯಷ್ಟು ಮಾತ್ರ ಹುಣಸೆ ಹಣ್ಣನ್ನು ಹಾಕಿ ರುಬ್ಕೋತೀನಿ. ಇದನ್ನು ಫ್ರೈ ಮಾಡಿಕೊಂಡು ಸಹ ಮಾಡ್ಕೋಬೋದು, ಹಸಿಯಾಗಿ ರುಬ್ಬಿ ಸಹ ಮಾಡ್ಕೋಬೋದು, ನಿಮ್ಮ ಇಷ್ಟ, ಹೇಗೆ ಬೇಕಾದರೂ ಮಾಡ್ಕೋಬೋದು. ಎರಡೂ ಕೂಡ ಆಲ್ಮೋಸ್ಟ್ ಸೇಮ್ ಟೇಸ್ಟೇ ಬರುತ್ತೆ, ಆದರೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಟೊಮ್ಯಾಟೋನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮೊಳಕೆ ಕಟ್ಟಿರೋಂಥ ಕಾಳುಗಳನ್ನ ಹಾಕಿ ಫ್ರೈ ಮಾಡ್ಕೋತೀನಿ. ಯಾಕೆಂದರೆ ಅದ್ರ ಸ್ವಲ್ಪ ರಾ ಸ್ಮೆಲ್ ಇರುತ್ತೆ. 1 ಪಾಟ್ ಥರ ಮಾಡ್ಕೊಳ್ತಾ ಇರೋದ್ರಿಂದ ಆ ರಾ ಸ್ಮೆಲ್ ಕೆಲವೊಂದು ಸಾರಿ ಹಾಗೆ ಆ ಕಾಳಿಗೆಲ್ಲ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದಮೇಲೆ ರುಬ್ಕೊಂಡಿರೋಂಥ ಮಸಾಲೆ, ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ, ಬದನೆಕಾಯಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಸಾಲೆ ಜೊತೆನೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ. ಆಲ್ರೆಡಿ ಮಸಾಲೆನ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, 1 ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಅದಕ್ಕೆ ಎಷ್ಟು ಬೇಕೋ ಸಾಂಬಾರಿಗೆ ತಕ್ಕಂತೆ ನೀರನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಈ ಪಾತ್ರೆಗಳೆಲ್ಲ ಇತ್ತಲ್ವ ಅದನ್ನು ಸಹ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಅದು ಕುದಿಯೋ ಅಷ್ಟರಲ್ಲಿ ಪಾತ್ರೆಗಳನ್ನು ಕೂಡ ತೊಳೆದು ಮುಗಿಸ್ಬೋದು ಅಂತ. ಇವಾಗ ಇದು ಕುದೀತಾ ಇತ್ತು ಅಷ್ಟರಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಸೈಡಲ್ಲಿ ರೈಸ್ ಮಾಡ್ಕೊಳ್ಳೋದಕ್ಕೆ ಕೂಡ ಇಟ್ಕೊಂಡು ಇವಾಗ ಅದನ್ನು ಕೂಡ ಕೂಗೋದಕ್ಕೆ ಇಟ್ಕೊಂಡು ಪಾತ್ರೆಗಳನ್ನ ವಾಶ್ ಮಾಡ್ಕೋತಾ ಇದ್ದೀನಿ. ಇವತ್ತು ಎಷ್ಟು ಕೆಲಸ ಆಗೋಯ್ತು ಅಂತಂದರೆ ಬೆಳಗ್ಗೆ ಸಂಡಿಗೆ ಮಾಡಿದ್ದಾಯಿತು, ಚಕ್ಲಿ ಮಾಡಿದ್ದಾಯಿತು, ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಅದು ಬಂದಮೇಲೆ ಚಕ್ಲಿನೆಲ್ಲ ಎಡ್ದು ಮತ್ತೆ ಅದನ್ನು ಬಿಸಿಲಿಗೆ ಒಣಗಾಕಿದ್ದಾಯಿತು. ಹಾಗೆ ಸ್ವಲ್ಪ ಪೇಯ್ನ್ ಕೂಡ ಇತ್ತಲ್ವ, ಕಾಲು ನೋವೆಲ್ಲ ಬಂದಿತ್ತು, ಅದಕ್ಕೂ ಸಹ ಕೆಲಸ ಮಾಡೋದಕ್ಕಾಗಿರಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇವಾಗ ಡಿನ್ನರ್ ಕೂಡ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಕೂಡ ಮುಗಿಸ್ಕೊಂಡೆ. ಸೂಪರಾಗಿರುತ್ತೆ ಈ ಥರ ಸಾಂಬಾರು, ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.